ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ವಿಷಯ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರದ ಜೊತೆಯಲ್ಲಿ ಇವತ್ತಿದ್ದಂಥ ವಿದ್ಯಮಾನಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಕರೆದಿದ್ದೇವೆ. ಹಂಗಾಗಿ ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇಂದಿರಾ ಗಾಂಧಿ ಕಾಲದಲ್ಲಿ ಇವತ್ತು ವಿಮಾನ ಯಾವ ರೀತಿಯಲ್ಲಿ ವೇಗವಾಗಿ ಹಾರಾಡ್ತೈತೇನೋ ಆ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಆ ವಿಮಾನದ ವೇಗದಲ್ಲಿ ಅವತ್ತು ಪಾರ್ಟಿ ನಡೀತಾ ಇತ್ತು. ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನು ಇಂದಿರಾ ಗಾಂಧಿ ಕಾಲದಿಂದ ಇವತ್ತಿನ ತನಕ ನೋಡಿದರೆ ಅದು ಬರ್ತಾ 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 ಇವತ್ತು ಸ್ಪೀಡ್ ಕಡಿಮೆ ಆಗಲಿಕ್ಕೆ ಕಾರಣ ಏನಂದ್ರೆಗಿನ ಇವತ್ತು ಜನರು, ಈ ರಾಜ್ಯದಲ್ಲಿ ದೇಶದಲ್ಲಿದ್ದಂಥ ಜನರು ಕಾಂಗ್ರೆಸ್ ಪಕ್ಷದ ಬಗ್ಗೆ, ಆಡಳಿತ ಬಗ್ಗೆ ಬೇಸರ ಜೊತೆಲಿ ಅವರು ಬೇರೆ ಬೇರೆ ಕಾರಣಗಳಿಂದ ಆ ಸ್ಪೀಡನ್ನು ಕಡಿಮೆ ಮಾಡೋಂಥ ಕೆಲಸ ಇವತ್ತು ದೇಶದ ಜನರು ಮಾಡಿದರು. ನಾವೆಲ್ಲರೂ ಕೂಡ ವಿಮಾನ ಅಂದ ತಕ್ಷಣ ಭಾಳಷ್ಟು ವೇಗವಾಗಿ ಹೋಗುತ್ತೆ. ಇವತ್ತು ವಿಮಾನ ವೇಗದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿ ಬರ್ತಾ ಬರ್ತಾ ಏನಾಯಿತು, ಬಸ್ಸದ ವೇಗದಲ್ಲಿ ಹೋಗೋದಕ್ಕೆ ಪ್ರಾರಂಭ ಆಯಿತು. ಆ ಬಸ್ಸದ ವೇಗದ ಜೊತೆಲಿ ಸ್ಕೂಟ್ರ್ ಹೋಗೋಂಥ ವೇಗ ಆಯಿತು. ಆ ಸ್ಕೂಟ್ರ್ ಹೋಗ್ತಾ ಹೋಗ್ತಾ ಅದು ಸೈಕಲ್ ವೇಗ ಆಯಿತು. ಇವತ್ತು ಇಂದು ಅಂದ್ರೆಗಿನ ಸೈಕಲ್ ವೇಗ ಹೋಗಿ ಇವತ್ತು ಅಂದರೆ ಬುಲೆಟ್ ಗಾಡಿ ಅಂದ್ರೆಗಿನ ಎತ್ತಿನ ಗಾಡಿ ಸ್ಪೀಡ್ಗೆ ಇವತ್ತು ತಲುಪಿದೆ. ಆ ಸ್ಪೀಡ್ಗೆ ತಲುಪಿದೆ. ಯಾಕಂದರೆ ಒಂದು ಸಾರಿ ವಿಮಾನದ ಅಷ್ಟು ಸ್ಪೀಡ್ ಇರುವಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಎತ್ತಿನ ಗಾಡಿಗೆ ಸ್ಪೀಡಿಗೆ ಬಂದಿದೆ ಅಂದರೆ ಎಷ್ಟು ಜನರು ತಿರಸ್ಕಾರ ಮಾಡಿದ್ದಾರೆ ನೋಡಿ ಆ ಕಾಂಗ್ರೆಸ್ ಪಾರ್ಟಿಯನ್ನು. ಇವತ್ತು ಕಾಂಗ್ರೆಸ್ ಪಾರ್ಟಿ ಆ ಸ್ಪೀಡನ್ನು ಕಡಿಮೆ ಮಾಡಲಿಕ್ಕೆ ಇವತ್ತು ಈ ದೇಶದ ಜನರನ್ನೇ ಕಾರಣ. ಯಾಕಂದರೆ ಆ ಸ್ಪೀಡನ್ನು ಕಟ್ ಮಾಡಿದ್ದೇ ಈ ದೇಶದ ಜನರು. ಇವತ್ತು ಆ ಸ್ಪೀಡನ್ನು ಎದಕ್ಕೋಸ್ಕರವಾಗಿ ಕಟ್ ಮಾಡಿದ್ರಂದ್ರಿನ ದೇಶದಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ಆ ಭ್ರಷ್ಟಾಚಾರವನ್ನು ದೇಶದಲ್ಲಿದ್ದಂಥ ಜನರು ಅದನ್ನು ನೋಡಿ ತಡಿಲಾರದಂತೆ ಈ ಕಾಂಗ್ರೆಸ್ ಪಾರ್ಟಿ ಏನು ಭ್ರಷ್ಟಾಚಾರ ಮಾಡ್ಕೊತ ಬಂದಿದನೋ ಅದನ್ನು ಕಡಿಮೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಈ ದೇಶದ ಜನರು ಇವತ್ತು ಮುಖ್ಯ ಕಾರಣ ಅದನ್ನು ಕಡಿಮೆ ಮಾಡೋಂಥ ಕೆಲಸ ಮಾಡಿದರು. ಅವರು ಭಾಳಷ್ಟು ಸರಿ ಹೇಳ್ತಿರ್ತಾರ, ನಾವು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಭ್ರಷ್ಟಾಚಾರ ಮಾಡಿದ್ದೀವಿ ಅಂದ್ರೆಗಿನ 3 ತಲೆಮಾರಿಗೆ ಆಗೋಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. 3 ತಲೆಮಾರಿಗೆ ಆಗೋಷ್ಟು. ಬಹುಶಃ ಭಾಳಷ್ಟು ಮಂದಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥವ್ರು ಕೂಡ ಅವ್ರು ಕೂಡ ಭಾಷಣಗಳಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರ ಮಾಡಿದರೆ ಒಂದೇ ತಲೆಮಾರಿಗೆ ಹೋಗೋಂಥ ಅಷ್ಟು ಭ್ರಷ್ಟಾಚಾರ ಮಾಡಲ್ಲ, 3 ತಲೆಮಾರಿಗೆ ಸೇರಂಥ ಭ್ರಷ್ಟಾಚಾರವನ್ನು ಮಾಡ್ತೀವಿ, ಲೂಟಿ ಮಾಡ್ತೀವಿ ಅನ್ನೋದು ಅವ್ರು ಕಾಂಗ್ರೆಸ್ ನಾಯಕರು ಕೂಡ ಭಾಳಷ್ಟು ಸಾರಿ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ, ಇಂಡಿಪೆಂಡೆನ್ಸ್ ಬಂದ ನಂತರ ಅವತ್ತಿನ ಕಾಲದಲ್ಲಿ ಮೊದಲನೇ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಜವಾಹರ್ಲಾಲ್ ನೆಹರು ಅವರು ಆಗ್ತಾರ. ಆ ಜವಾಹರ್ಲಾಲ್ ಕಾಲದಲ್ಲಿ ನೋಡ್ರಿ, ಅವತ್ತು ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರು ಅವರು ಅವತ್ತು ಪ್ರಧಾನಮಂತ್ರಿಗಳಾದ ನಂತರ ಭ್ರಷ್ಟಾಚಾರ ಅವತ್ತು ಪ್ರಾರಂಭ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ. ನಂತರ ಅವತ್ತು ಪ್ರಧಾನಮಂತ್ರಿಗಳಾದ ನಂತರ ಈ ದೇಶಕ್ಕೆ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1948ರಲ್ಲಿ ಬಹಳ ದೊಡ್ಡ ಹಗರಣ ಆಗುತ್ತೆ. ಆ ಹಗರಣ ಅಂದರೆ ಜೀಪ್ ಹಗರಣ ಅನ್ನೋಂಥದ್ದು ನೆಹರು ಕಾಲದಲ್ಲಿ ಆಗುತ್ತೆ. ಅಲ್ಲಿ ಭ್ರಷ್ಟಾಚಾರ ಉಗಮ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ. ಭ್ರಷ್ಟಾಚಾರ ಉಗಮ ಆದಂಥ ಟೈಮಲ್ಲಿ ಅಂದರೆ ಅದು ಅವತ್ತಿನ ನೆಹರು ಕಾಲದಲ್ಲಿ ಪ್ರಾರಂಭ ಆಗಿ, ಪ್ರಧಾನಮಂತ್ರಿಗಳು ನೆಹರು ಕಾಲದಲ್ಲಿ ಪ್ರಾರಂಭ ಆಗಿ ಇವತ್ತು ಎಲ್ಲಿ ತನಕ ಅಂದರೆ ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಆ ನದಿ ನೀರು ಹರಿದು ಬರ್ತಾ ಇದಾವ. ಇಲ್ಲಿ ತನಕ ಕೂಡ ಭ್ರಷ್ಟಾಚಾರ ಮಾಡ್ಕೊತ ಬಂದಾರ. ಇವತ್ತು ಕಾಂಗ್ರೆಸ್ ಪಕ್ಷ ಬಹುಶಃ ಕಾಂಗ್ರೆಸ್ ಪಕ್ಷದ್ದು ಆ ವೇಗಂತೂ ಜನರು ಕಡಿಮೆ ಮಾಡಿದಾರ, ಆದರೆ ಭ್ರಷ್ಟಾಚಾರ ವೇಗವಂತೂ ಕಡಿಮೆ ಆಗಲಿಲ್ಲ ಅನ್ನೋಂಥ ಮಾತನ್ನು ಕೂಡ ಬೇಸರದಿಂದ ಹೇಳಬೇಕಾಗುತ್ತೆ. ಇವತ್ತು ರಾಮುಲುರವರು ಯಾಕೋಸ್ಕರವಾಗಿ ಇವತ್ತು ಜವಾಹರ್ಲಾಲ್ ನೆಹರು ತಗೊಂತ ಇದ್ರಿ, ಪ್ರಿಯಾಂಕಾ ಗಾಂಧಿಯವ್ರ ತನಕ ಕೂಡ ತಗೊಂಡ್ಬಂದಿರಿ, ರಾಹುಲ್ ಗಾಂಧಿ ತನಕ ಕೂಡ ತಾವು ತಗೊಂಡ್ಬಂದಿರಿ ಅಂದ್ರಿಗಿನ ಅದಕ್ಕೆ ಉದಾಹರಣೆ ಇವತ್ತು ನಾಗೇಂದ್ರ ಅವರನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ನಾಗೇಂದ್ರ ಅವರು ಸಂಪುಟ ಸ್ಥಾನಕ್ಕೆ ಅವರು ಇವತ್ತು ಸಂಪುಟ ಸ್ಥಾನದಲ್ಲಿ ಅವರು ಮಂತ್ರಿಗಳಾಗಿದ್ದಾರೆ. ನಾಗೇಂದ್ರ ಅವರು
ಅಂದ್ರೆ ಅವರು ನಾಗೇಂದ್ರ ಅವರು ಮಂತ್ರಿ ಆದ ನಂತರ ನಾನು ಎದಕ್ಕೆ ಕಂಪೇರ್ ಮಾಡ್ತಾ ಇದ್ದೆ ಅಂದ್ರೆ ಭ್ರಷ್ಟಾಚಾರಕ್ಕೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬೆಂಬಲಿಸ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಯಾಕಂದ್ರೆ ವಾಲ್ಮೀಕಿ ನಿಗಮದಲ್ಲಿ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ನಾಗೇಂದ್ರ ಜೈಲಿಗೆ ಸೇರಿ ರಾಜೀನಾಮೆಯನ್ನು ನೀಡಿ ನಂತರ ಆ ವ್ಯಕ್ತಿಗೆ ಇವತ್ತು ಪುನಃ ಅವರು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯನ್ನು ನೇರವಾಗಿ ಕೇಳ್ತೀನಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವತ್ತು ನೆಹರು ಕಾಲದಲ್ಲಿ ಕೂಡ ಹಗರಣ ಮಾಡಿದ್ರಿ. ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಕೂಡ ಅದು ಉಗಮ ಹಾಕೊಂತ ನದಿ ಹರಿದಂಗೆ ಹರಿದುಕೊಂಡು ಬರ್ತಾ ಇದೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವ್ರು ಭ್ರಷ್ಟಾಚಾರ ಮಾಡಿದ್ದನೆಂದ್ರಲ್ಲಿ ಜೈಲಿಗೆ ಹಾಕಿ, ಆ ಜೈಲಿಗೆ ಹಾಕುವಂಥ ಟೈಮಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದಾರೋ ಗೊತ್ತಿಲ್ಲಾಗಲಿ ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಮಂತ್ರಿ ಸ್ಥಾನ ನಿಮ್ಗೆ ಅಂತೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಷ್ಟು ಆರೋಪಗಳು ಅಂದ್ರೆ ಸಾಕಷ್ಟು ಬೆಳಗ್ಗೆ ನೀವು ಎದ್ರೆ ಸಾಕು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳು ಆದ್ಮೇಲೆ ಎಲ್ಲ ಭ್ರಷ್ಟಾಚಾರವನ್ನು ಕೂಡ ಮಾಡಿದ್ದಾರೆ. ಅವರಲ್ಲಿ 1 ಕೇಸ 2 ಕೇಸ ಸುಮಾರು 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸದಲ್ಲಿ ನಾಗೇಂದ್ರ ಅವರು ಇದ್ದಾರೆ. 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಜೊತೆಯಲ್ಲಿ ಚಂದ್ರಶೇಖರ್ ಅನ್ನಂತ ವ್ಯಕ್ತಿ ಸಾವಿಗೆ ಕಾರಣದಂತವರು ನಾಗೇಂದ್ರ ಅವರು. ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಬಳಸಿದಂಥವರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ಒಂದು ರೀತಿ ದಾನದ ರೂಪದಲ್ಲಿ ಕೊಟ್ಟಂಥವ್ರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ದಾನದ ರೂಪದಲ್ಲಿ ಕೊಟ್ಟಂಥವ್ರು ಹೈಕಮಾಂಡ್. ಚಂದ್ರಶೇಖರ್ ಅನ್ನಂಥ ವ್ಯಕ್ತಿ ಒಬ್ಬ ಅಧಿಕಾರಿಯನ್ನು ಅವ್ರ ಕುಟುಂಬದವ್ರನ್ನ ಕಣ್ಣೀರು ಹಾಕ್ಸಿದಂಥವ್ರು ನಾಗೇಂದ್ರ ಅವರು. ಅವ್ರ ಪರಿಸ್ಥಿತಿ ಇವತ್ತು ಇಡಿ ತನಿಖೆಯಲ್ಲಿ ಎದುರಿಸ್ತಾ ಇರುವಂಥವ್ರು ನಾಗೇಂದ್ರ ಅವರು. ನಕಲಿ ಬ್ಯಾಂಕ್ ಖಾತೆಗಳಲ್ಲಿ ಹಣವನ್ನು ಬೇರೆ ಕಡೆ ಹೂಡಿಕೆಯನ್ನು ಮಾಡಿದಂಥವ್ರು ನಾಗೇಂದ್ರ ಅವರು. ಇವತ್ತು ಪುನಃ ಅವರು ನಮ್ಮ ದುರಂತ ನೋಡಿ ಅವರು ಮಂತ್ರಿಗಳಾಗಿ ಇವತ್ತು ನಾಗೇಂದ್ರ ಅವ್ರನ್ನ ಮಂತ್ರಿಗಳಾಗಿದ್ದಾರೆ. ಜೂನ್ 2026ಕ್ಕೆ ಸುಮಾರಾಗಿ ಸಿಬಿ ಅವರು ಅವ್ರದ್ದು ವಿರುದ್ಧ ಕೇಸ್ ಮಾಡಿದಂಥ ಟೈಮಲ್ಲಿ 89 ಕೋಟಿ ಅಂತ ಹೇಳಿ ಕೇಸ್ ಮಾಡ್ತಾರೆ. ಅಂದ್ರೆ 187 ಕೋಟಿ ಭ್ರಷ್ಟಾಚಾರ ಮಾಡಿದಂಥ ಟೈಮಲ್ಲಿ ಅಲ್ಲಿ ಸುಮಾರಾಗಿ ಬೇರೆ ಏನು ಇನ್ನ 100 ಕೋಟಿ ರೂಪಾಯಿ ಹಣ ಇದ್ದು ಆಲ್ರೆಡಿ ವಾಪಸ್ ಕಟ್ಟಿದಾರ. ಇನ್ನು ಸದನದಲ್ಲಿ ಇನ್ನು 100 ಕೋಟಿ ರೂಪಾಯಿ ಕೊಡಬೇಕು ಅನ್ನೋಂಥ ಒಪ್ಪಿಗೆಯನ್ನು ಕೂಡ ಅವತ್ತು ಕೊಟ್ಟಂಥ ಟೈಮಲ್ಲಿ ಕೂಡ ಅದನ್ನ ಸುಮಾರಾಗಿ ಸಿಬಿಐದವರು ಒಂದು ಆರೋಪಿ ಪಟ್ಟಿಯನ್ನು ಮಾಡಂತ ಟೈಮಲ್ಲಿ 3 ಆರೋಪಿ ಪಟ್ಟಿಯನ್ನು ಕೂಡ ಸಲ್ಲಿಸಂತ ಕೆಲಸ ಸಿಬಿಐ ಅವರು ಮಾಡ್ತಾರೆ. ಅವತ್ತು ಇಡಿ ಅವರು ಆರ್ಥಿಕ ಇಲಾಖೆಯಲ್ಲಿ ಅವತ್ತು ಅಕ್ರಮವಾಗಿ ಹಣ ಏನು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅದೆಲ್ಲ ಕೂಡ ನಾಗೇಂದ್ರ ಅವರೇ ಮಾಡಿದ್ದಾರೆ ಅಂತೇಳಿ ಹೇಳಿದ ನಂತರ ಮತ್ತೆ ಪುನಃ ಇವತ್ತು ಇಷ್ಟೊಂದು ಆರೋಪಣೆ ಇದ್ದಂಥ ಟೈಮಲ್ಲಿ ಕೂಡ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೂಡ ಕೊಡೋಂಥ ಕೆಲಸ ಇವತ್ತು ಸಚಿನ್ ಆದಂಥವ್ರು ನಾಗೇಂದ್ರ ಅವರು. ಇವತ್ತು ನಾನು ಕೇಳ್ತೀನಿ, ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಒಂದು ಮಾತು ಹೇಳಿದರು. ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದ್ರು, ಭ್ರಷ್ಟಾಚಾರ ಆಗಿದೆ, ಆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಸೇರ್ಕೊಂಡಿದೆ ಅಂತ ಮಾತು ಹೇಳಿದಂಥ ಟೈಮಲ್ಲಿ ನಾನು ಬಹಳಷ್ಟು ಮಂದಿಗೆ ನಾನು ಕೇಳ್ತೀನಿ, ತಾವು ಭ್ರಷ್ಟಾಚಾರ ಅನ್ನೋಂಥದ್ದು ಒಂದು ಜಾತಿದಿಂದ ತಾವು ಯಾವತ್ತೂ ನೋಡಬಾರದು. ಅದು ಭ್ರಷ್ಟಾಚಾರ ಅನ್ನೊಂದು ಸಮುದಾಯಕ್ಕೆ ಒಂದು ಹೋಲಿಕೆ ಮಾಡೋಂಥ ಕೆಲಸ ಆಗಿರ್ಬೋದು. ಇವತ್ತು ನಾನು ಕೇಳ್ತೀನಿ, ನಾಗೇಂದ್ರ ಅವರು ಅವರು ಜನಾರ್ದನ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಕ್ಕೋಸ್ಕರವಾಗಿ ಅವರು ಬಹಳಷ್ಟು ಮಂದಿ ನಾಗೇಂದ್ರ ಅವರು ಒಬ್ಬ ದಲಿತ ಅಂದೇಳಿ ಅವ್ರು ಬಹಳಷ್ಟು ಮಂದಿ ಅವ್ರು ಕನ್ನಡಕ್ಕೆ ಹಾಕೊಂಡು ನೋಡ್ತಾ ಇದ್ದಾರೆ. ನಾನು ನಾಗೇಂದ್ರ ಅವ್ರು ಕೇಳ್ತೀನಿ, ಸ್ವಾಮಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ ನೀನು ಏನು ಸಿಟ್ಟು ಬಂದಿದ್ದೇನೋ, ಅವ್ರು ಹೇಳಿದಂಥ ಮಾತು ಏನು ತಪ್ಪೇನಲ್ಲ, ಇವತ್ತು ನಡೆದಿದ್ದಕ್ಕೋಸ್ಕರವಾಗಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಬಹಳಷ್ಟು ಮಂದಿ ನಾಗೇಂದ್ರ ಅವ್ರನ್ನ ಇವತ್ತು ಒಬ್ಬ ದಲಿತ ಅಂದೇಳಿ ಬಹಳಷ್ಟು ಮಂದಿ ಕನ್ನಡಕ್ಕೆ ಹಾಕೊಂಡು ನೋಡ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಇವತ್ತು ನಾನು ನಾಗೇಂದ್ರ ಅವ್ರನ್ನ ಇವತ್ತು ಸಾಕಷ್ಟು ಒಬ್ಬ ಬಡವರ ಹಣವನ್ನು, ಇವತ್ತು ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು, ಅದೆಲ್ಲ ಕೂಡ ದಲಿತರ ಮಕ್ಕಳೆಲ್ಲ, ಹಿಂದುಳಿದಂಥ ಮಕ್ಕಳೆಲ್ಲ, SC/ST ಮಕ್ಕಳೆಲ್ಲ, ಆ ಸ್ಕಾಲರ್ಶಿಪ್ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ಇವತ್ತು ಬಹಳಷ್ಟು ಮಂದಿ ಬಡವರಿಗೆ ಮನೆ ಸಿಗಬೇಕಾದಂಥ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ನೀವು ಕೂಡ ಒಬ್ಬ ದಲಿತ ಅಲ್ಲ, ನೀನು ಕೂಡ
ಇವತ್ತು ದಲಿತರ ಹಣವನ್ನು, ಸ್ಕಾಲರ್ಶಿಪ್ ಹಣ, ಬೇಕಾದಂತ ಪ್ರೋತ್ಸಾಹದ ಧನ ಹಣ, ಎಲ್ಲವೂ ಹಣವನ್ನು ಒಡೆಯಂತ ಟೈಮಲ್ಲಿ ಅವತ್ತು ನಿನ್ನ ಕಣ್ಣಿಗೆ ನಾಗೇಂದ್ರ ಅವ್ರು ಯಾಕೆ ನಿನಗೆ ನಾನು ದಲಿತ ಅಂದೇಳಿ ಯಾಕೆ ಅನಿಸ್ಲಿಲ್ಲ? ಏನೋ ಹೇಳಿದಕ್ಕೋಸ್ಕರವಾಗಿ ನೀನು ಬಂದ ತಕ್ಷಣ ನೀನು ಹೇಳಿದ್ರಿ, ನಾನು ಒಪ್ಪುತ್ತೀನಿ, ಇಲ್ಲ ನಾಕೋಗಲ್ಲ. ಆದ್ರೆ ಇವತ್ತು ಯಾರು ಕೂಡ ಇವತ್ತು ಅವ್ರ ಪರವಾಗಿ ಏನು ನಮ್ಮ ನಾಗೇಂದ್ರ ಅವರು ದಲಿತ ಅಂದೇಳಿ ಏನು ಹೇಳ್ತಾ ಇದ್ರು, ಅವರೆಲ್ಲರಿಗೂ ನನಗೆ ಕೇಳೋದಿಷ್ಟೇ, ಇಷ್ಟು ದೊಡ್ಡ ಅನ್ಯಾಯ ಮಾಡಿದಂತ ಟೈಮಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳನ್ನ ಭವಿಷ್ಯನ ಕಸ್ಕೊಂಡನ ಆ ಮನುಷ್ಯ. ಚಂದ್ರಶೇಖರನ್ ಅಂತ ವ್ಯಕ್ತಿನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಂತ ಕೆಲಸ ಅವ್ರು ಮಾಡಿದಾರ. ಸಾಕಷ್ಟು ಮಂದಿ ಮಕ್ಕಳು ಇವತ್ತು ಉನ್ನತ ಶಿಕ್ಷಣವನ್ನು ಸಿಗಲಾರ್ದಂತೆ ಮಕ್ಕಳೆಲ್ಲರೂ ಕೂಡ ಇವತ್ತು ವಿದೇಶದಿಂದ ವಾಪಸ್ ಬರ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಉನ್ನತ ಅವ್ರಿಗೆ ಏನು ಗೌರವಧನ ಕೊಡ್ಲಾರ್ದಂತೆ. ಸಾಕಷ್ಟು ಮಂದಿ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲಾರ್ದಂತೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಮಂದಿ ಮಕ್ಕಳನ್ನ ಶಾಲೆಗಳಿಂದ ವಾಪಸ್ ಕಳಿಸ್ತಾ ಇದ್ದಾರ. ಸಾಕಷ್ಟು ಮಂದಿ ಇವತ್ತು ಇಷ್ಟೊಂದು ಯೂನಿಫಾರ್ಮ್ ಇಲ್ಲ, ಬೂಟ್ಸ್ ಇಲ್ಲ, ಇಷ್ಟೊಂದು ಹಣವನ್ನು ನೀನೊಬ್ಬನೇ ತಿಂದ್ಬಿಟ್ಟಲ್ಲಪ್ಪ. ಅವತ್ತು ನೀನು ದಲಿತ ಅನ್ನಂಥದ್ದು ನಿನಗೆ ಕಾಣಲಿಲ್ಲ ನಾಗೇಂದ್ರ ಅವರೇ. ನಿನಗೆ ಈ ಸುಮ್ಮನೆ ನೀನು ಇವತ್ತು ನನಗೆ ದಲಿತ ಅಂದಿದ್ದಕ್ಕೋಸ್ಕರವಾಗಿ ಯಾರು ಸಹಿಸಕ್ ಆಗಲ್ಲ ಅಂತೇಳಿ ತಾವು ಏನು ಹೇಳಿಕೆಯನ್ನು ಕೊಡ್ತಾ ಇದ್ರು. ನಾನು ಕೇಳೋದಿಷ್ಟೇ, ಅವತ್ತು ನಿನಗೆ ಅನಿಸಿಲ್ಲೇನಪ್ಪ, ನಿನ್ಗೆ ಯಾವುದೇ ರೀತಿಯಲ್ಲಿ ಕೂಡ ಅನಿಸಿಲ್ಲನ? ಈ ಸಮುದಾಯದ ಮಕ್ಕಳು, ಬಡ ಮಕ್ಕಳು, ಈ ಸಮುದಾಯದಲ್ಲಿ ಓದ್ಕೋಬೇಕಾದಂತ ಭವಿಷ್ಯ ಕಟ್ಟಕ್ಕೆ ಹೋದ ಆ ಭವಿಷ್ಯನೇ ಕಸ್ಕೊಂಡ್ರಲ್ಲ ನಾಗೇಂದ್ರ ಅವರೇ. ನೀವು ಅವ್ರ ಭವಿಷ್ಯನ ಕಸ್ಕೊಂಡ್ರಿ. ಯಾರೋ ಹೆಣ್ಣು ಮಕ್ಕಳು, ಬೀದಿ ಬದಿ ವ್ಯಾಪಾರಸ್ಥರು ಬದುಕಬೇಕಾದಂತ ಹಣವನ್ನು ಕಸ್ಕೊಂಡ್ರಲ್ಲ ನಾಗೇಂದ್ರ ಅವರೇ. ನಕಲಿ ಖಾತೆಗಳಲ್ಲಿ ನೀವು ಎಲ್ಲೆಲ್ಲೋ ವರ್ಗಾವಣೆ ಮಾಡಿಕೊಂಡು ಎಲ್ಲಿ ಲೋಕಸಭೆ ಚುನಾವಣೆ ತಾವು ಬಳಕೆ ಮಾಡ್ಕೊಂಡ್ರಿ. ಬಂಗಾರ ಅಂಗಡಿಗಳಿಗೆ, ಎಕ್ಸೈಸ್ ಅಂಗಡಿಗಳಿಗೆ, ಎಲ್ಲಿ ಬೇಕಾದ್ರೂ ಕೂಡ ಯಾರ ಹಣ ರೀ? ಅದೆಲ್ಲಗಳು ದಲಿತರ ಹಣ ಅಲ್ಲೇನ್ರಿ ನಾಗೇಂದ್ರ ಅವರೇ? ಎಷ್ಟು ಮಂದಿ ಬಡವರನ್ನ ನೀವು ಹೊಟ್ಟೆ ಹೊಡೆದು, ಎಷ್ಟು ಮಂದಿ ಮಕ್ಕಳನ್ನು ಇವತ್ತು ಅವ್ರ ಜೀವನವನ್ನು ಕಸ್ಕೊಂಡು ಅವ್ರಿಗೆ ಶಿಕ್ಷಣ ಇಲ್ಲಾರ್ದಂತೆ ಮಾಡಿ, ಅವತ್ತು ನಿಮ್ಗೆ ಏನನ್ನ ಅನಿಸಿದ್ರಿಗಿನ ಖಂಡಿತವಾಗಿ ಇವತ್ತು ನಿನ್ನ ಒಪ್ಕೊಂತ ಇದ್ದೆ. ನಾನು ಖಂಡಿತವಾಗಿ ನಿನ್ನೊಬ್ಬ ದಲಿತ ನಾಯಕಪ್ಪ ಅಂತೇಳಿ ಒಪ್ಕೊಂತ ಇದ್ದೆ. ಇವತ್ತು ಇಷ್ಟು ಮಂದಿಗೆ ಮೋಸ ಮಾಡಿ ಇವತ್ತು ಪುನಃ ಅವ್ರು ಏನೋ ಹೇಳಿದಾರೆ ಅಂತೇಳಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅವತ್ತು ನೀನು ಯೋಚನೆಯನ್ನು ಮಾಡಬೇಕಾಗಿತ್ತು. ಮಾಡಿದ್ದೆ ಅವಪ್ಪ. ಅವತ್ತು ನಮ್ಮ ಬಡವ್ರ ಮಕ್ಕಳ ಸಲುವಾಗಿ ನಾಗೇಂದ್ರ ಅವ್ರು ನಿಂತರು ಮಂತ್ರಿ ಆದಂಥ ಟೈಮಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರ. ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವ್ರು ಪ್ರೋತ್ಸಾಹನ ಕೊಟ್ಟಿದ್ದಾನ. ಗಂಗಾ ಕಲ್ಯಾಣ ಯೋಜನೆಯನ್ನು ಕೊಟ್ಟಿದ್ದಾನ. ಬಡವ್ರಿಗೆ ಮನೆ ಕೊಟ್ಟಿದ್ದಾನ. ನಾಗೇಂದ್ರ ಅವರು ಎಷ್ಟೋ ಒಳ್ಳೆ ಕೆಲಸ ಮಾಡಿದ. ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ ನಾಗೇಂದ್ರ ಅವರೇ. ನಾನು ಹೇಳ್ತೀನಲ್ಲ, ನೀನು ಒಳ್ಳೆ ಕೆಲಸ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡೋಂಥ ವಿಚಾರದಲ್ಲಿ ನಾನೇ ಮೊದಲನೇ ವ್ಯಕ್ತಿ. ಆದ್ರೆ ನೀನು ಈ ರಾಜ್ಯಕ್ಕೆ, ಜನರಿಗೆ ದಲಿತರ ಹಣವನ್ನು ನುಂಗಿ ಹಾಕಿಬಿಟ್ಟಿಲ್ಲಪ್ಪ. ಅದಕ್ಕೆ ಅದು ಕ್ಲಾರಿಫಿಕೇಶನ್ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಕೇಳ್ತೀನಿ, ಇಂಥವ್ರನ್ನ ತಾವು ಮಂತ್ರಿಗಳು ಮಾಡಬೇಕಾಗಿತ್ತಾ? ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.